ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶರನ್ನವರಾತ್ರಿಯ 6ನೇ ದಿವಸವಾದ ಇಂದು ದೇವಿಯು ಕಾತ್ಯಾಯಿನಿಯ ಅವತಾರವನ್ನು ಧರಿಸ್ತಾಳೆ. ಈ ದೇವಿ ಬೂದು ಬಣ್ಣದಿಂದ ಕಂಗೊಳಿಸ್ತಾಳೆ. ಸಮತೋಲನ ಭಾವನೆಗಳ ನಿಯಂತ್ರಣ ಮತ್ತು ಅನುಭವದ ಸಂಕೇತ ಈ ದೇವಿ ಆಗಿರ್ತಾಳೆ. ಒಮ್ಮೆ ಕಾತ್ಯಾಯನ್ ಎನ್ನುವ ಋಷಿಯು ಪಾರ್ವತೀ ದೇವಿಯಂತಹ ಮಗಳನ್ನು ಪಡೆಯಬೇಕು ಎಂದು ಆಶಿಸಿ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾನೆ. ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾಮಾತೆಯು ಆಶೀರ್ವಾದವನ್ನು ಮಾಡ್ತಾಳೆ. ಅಂತೆಯೇ ಮಗಳು ಹುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು. ಕಾತ್ಯಾಯಿನಿಯು ದೊಡ್ಡವಳಾದ ನಂತರ ತನ್ನ 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ದುಷ್ಕೃತ್ಯ ಎಸಗುವ ರಾಕ್ಷಸರ ನಾಶ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸ್ತಾಳೆ. ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿಯು ಅವತರಿಸಿ ಬರ್ತಾಳೆ ಎಂದು ಹೇಳಲಾಗ್ತದೆ. ಕಾತ್ಯಾಯಿನಿಯ ಅನುಗ್ರಹದಿಂದ ದುಷ್ಟ ಶಕ್ತಿಗಳ ನಿರ್ಮೂಲನೆಯಾಗ್ತದೆ ಎಂಬ ನಂಬಿಕೆ ಎನ್ನುವಂಥದ್ದು ಕೂಡ ಇದೆ.